ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ನಲ್ಲಿ ಮೊದಲ ದಿನವೇ ಒಂದು ಕಿಚ್ಚು ಹತ್ತಿರುವಂಥದ್ದು. ಸಾಕಷ್ಟು ಜನ ನಾನು ಸೈಲೆಂಟ್ ಆಗಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಬಹುದು ಅನ್ನುವಂಥ ಕ್ಯಾಲ್ಕುಲೇಷನ್ ಅಲ್ಲಿ ಬಂದಿದ್ರೆ, ಇನ್ನೊಂದಷ್ಟು ಜನ ಪಕ್ಕಾ ಸ್ಟ್ರಾಟಜಿಯನ್ನ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತೆ ಕಾಣುತ್ತೆ. ನಾನು ಜಗಳ ಮಾಡಿದ್ರೆ, ನಾನು ಒಂದಷ್ಟು ಜನರಿಗೆ ಪ್ರವೋಕ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದಷ್ಟು ದಿನ ಇರಬಹುದು ಅನ್ನುವಂಥ ಮೈಂಡ್ಸೆಟ್ನಿಂದ ಬಂದಂತೆ ಕಾಣುತ್ತೆ. ಅದರಲ್ಲಿ ನಾವು ನೋಡೋದಾದ್ರೆ ಒಂದು ಲಾಯರ್ ಜಗದೀಶ್ ಪಕ್ಕಾ ಸ್ಟ್ರಾಟಜಿಯಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತೆ ಕಾಣುತ್ತೆ. ಇನ್ನೊಂದು ಚೈತ್ರಾ ಕುಂದಾಪುರ ಹಾಗೆ ಉಗ್ರಂ ಮಂಜು. ಯಾಕಂತಂದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಗಲಾಟೆಗೆ ಇವರಿಷ್ಟೂ ಜನ ನಾಂದಿ ಹಾಡಿದ್ದಾರೆ. ಆದರೆ ಮೊದಲ ಹೆಸರು ಬರುವಂಥದ್ದೇ ಚೈತ್ರಾ ಕುಂದಾಪುರ ಅವರು ಮಾತನಾಡುವಂಥದ್ದೇ ಸರ್ವೇ ಸಾಮಾನ್ಯ. ಅಂದರೆ ಅವರಿಗೆ ಮಾತೇ ಬಂಡವಾಳ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಲಾಸ್ಟ್ ಸೀಸನ್ ಅನ್ನ ತಾನು ನೋಡ್ಕೊಂಡು ಬಂದಿದ್ದೀನಿ ಅನ್ನುವಂಥದ್ದನ್ನ ವೇದಿಕೆ ಮೇಲೆ ಹೇಳಿದ್ರು. ಹಾಗಾಗಿ ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಅವರೆಲ್ಲರೂ ಕೂಡ ಹೈಲೈಟ್ ಆಗಿದ್ದಿದ್ದೇ ಜಗಳದ ಕಾರಣದಿಂದ. ಸೊ ಹಾಗಾಗಿ ತಾನೂ ಕೂಡ ಜಗಳ ಆಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ಅನ್ನುವಂಥ ಪಕ್ಕಾ ಕ್ಯಾಲ್ಕುಲೇಷನ್ ಚೈತ್ರಾ ಕುಂದಾಪುರ ಹಾಗೆ ಉಗ್ರಂ ಮಂಜು ಇದ್ದಂತೆ ಕಾಣುತ್ತೆ. ಯಾಕಂತಂದ್ರೆ ವೇದಿಕೆ ಮೇಲೆ ಉಗ್ರಂ ಮಂಜು ಇದ್ದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿರಬಹುದು ಅಂತ ಅನ್ಕೊಂಡಿದ್ರೆ, ನಿನ್ನೆ ಸಾಕಷ್ಟು ಪ್ರವೋಕ್ ಮಾಡೋದಾಗಿರ್ಬೋದು ಅಥವಾ ಉತ್ತರ ಕೊಡೋದಾಗಿರ್ಬೋದು, ಇವೆಲ್ಲವನ್ನ ನಾವು ನೋಡಿದ್ದೀವಿ. ಸೊ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ಬಾರಿ ಡಿಫ್ರೆಂಟ್ ಆಗಿದೆ. ಅಂದ್ರೆ ಸ್ವರ್ಗ ಹಾಗೆ ನರಕ ಅನ್ನುವಂಥ ಎರಡು ಮನೆ ಇದೆ. ಸೊ ಇಲ್ಲಿಂದಲೇ ಗ್ರೂಪಿಸಮ್ ಆಗಿರ್ಬೋದು ಅಥವಾ ಒಬ್ರನ್ನೊಬ್ರು ನೋಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಆಗಿರ್ಬೋದು, ಜಗಳ ಆಗಿರ್ಬೋದು, ಇಲ್ಲೇ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಮೊದಲ ದಿನಕ್ಕೆ ಹಲವು ಪ್ರೋಮೋಗಳು ಬಿಡುಗಡೆ ಆಗುತ್ತೆ. ಸೊ ನಿನ್ನೆಯ ಎಪಿಸೋಡ್ನಲ್ಲೂ ಕೂಡ ನೋಡ್ಬೋದು, ದೊಡ್ಡ ಗಲಾಟೆ ಕೂಡ ಆಗುತ್ತೆ. ಸೊ ಚೈತ್ರಾ ಕುಂದಾಪುರ ಈ ಜಗಳಕ್ಕೆ ನಾಂದಿಯನ್ನ ಹಾಡಿರುವಂಥದ್ದು. ಅಂದ್ರೆ ಆಕೆಯ ವಾಯ್ಸ್ ತುಂಬಾ ಜೋರಾಗಿರ್ಬೋದು, ಜೊತೆಗೆ ಆ ಜೋರಾಗಿರುವಂತಹ ವಾಯ್ಸೇ ಒಂದಷ್ಟು ಜನರ ಒಂದು ಜಗಳಕ್ಕೆ ಕಾರಣ ಆಗುವಂಥದ್ದು. ಸೊ ಮನೆ ಕೆಲಸದ ಎಲ್ಲಾ ಜವಾಬ್ದಾರಿಗಳು ನರಕ ನಿವಾಸಿಗಳು ಮಾಡಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಸ್ವರ್ಗ ನಿವಾಸಿಗಳು ಒಂದು ಫ್ರೂಟನ್ನು ತೆಗೆದುಕೊಂಡು ತೊಳೆದು ಕಟ್ ಮಾಡಿ ಕೊಡುವಂತ ಹೇಳ್ತಾರೆ. ಸೊ ಇಲ್ಲಿ ನರಕ ಅಂತ ಬಂದಾಗ ಸ್ವರ್ಗವಾಸಿಗಳಿಗೆ ಕೆಲಸ ಮಾಡಬೇಕು ಅನ್ನುವಂಥ ಬಂದಾಗ ಒಂದು ಸುರೇಶ್ ಹಾಗೆ ಚೈತ್ರಾ ಕುಂದಾಪುರ ಅವರನ್ನು ಸ್ವರ್ಗ ನಿವಾಸಿಗಳು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಆಗ ಚೈತ್ರಾ ಕುಂದಾಪುರ ಅವರು ಉಗ್ರಂ ಮಂಜು ಕೈನಿಂದ ಚೈತ್ರಾ ಕುಂದಾಪುರ ಒಂದು ತಿಂದು ಅದನ್ನು ಫ್ರೂಟನ್ನು ತಿಂದು ನರಕದ ಮನೆ ಕಡೆ ಬಿಸಾಡ್ತಾರೆ. ಸೊ ಇದು ಮನೆಯಲ್ಲಿ ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ. ಸೊ ಯಮುನಾ ಅವರು ರೂಲ್ಸ್ ಬಗ್ಗೆ ಧ್ವನಿ ಎತ್ತುತ್ತಾರೆ, ಸಾಕಷ್ಟು ಮಾತನಾಡ್ತಾರೆ. ಸೊ ಮಾತನಾಡಬಾರ್ದು ಅಂತ ರೂಲ್ ಬುಕ್ನಲ್ಲಿ ಇದ್ರೆ ತೋರಿಸಿ ಅನ್ನುವಂಥದ್ದನ್ನ ಚೈತ್ರಾ ಅವರು ಕೌಂಟರ್ ಕೊಡ್ತಾರೆ. ಸೊ ಉಗ್ರಂ ಮಂಜು ಕೂಡ ಕೋಪಗೊಂಡು ಒಂದಷ್ಟು ವಿಚಾರಗಳನ್ನು ಅಲ್ಲಿ ಮಾತನಾಡ್ತಾರೆ. ಸೊ ಇನ್ನೊಂದು ಕಡೆ ನರಕವಾಸಿಗಳು ಸ್ವರ್ಗವಾಸಿಗಳ ಬಳಿ ಬಿಸಿ ನೀರಿಗಾಗಿ ಅಂಗಲಾಚ್ತಾರೆ. ಇದಕ್ಕೆ ಬಿಸಿ ನೀರು ಕೊಡಿ ಅಂತ ಲಾಯರ್ ಜಗದೀಶ್ ಹೇಳಿದ್ದು, ಹಾಗೆ ಕೊಡೋಂತಿಲ್ಲ, ಅದು ಬಿಗ್ ಬಾಸ್ಗೆ ಮನವಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಭವ್ಯ ಗೌಡ ಅವರು ಹೇಳ್ತಾರೆ. ಅಂದ್ರೆ ಬಿಸಿನೀರು ಅಂತ ಬಂದಾಗ ಅದು ಲಕ್ಸುರಿ ಐಟಮ್ ಅಲ್ಲಿ ಬರುತ್ತೆ. ಸೊ ನಾರ್ಮಲ್ ನೀರಾದ್ರೆ ಕೊಡ್ಬೋದು, ಬಿಸಿನೀರು ಕೊಡೋ ಹಾಗಿಲ್ಲ ಅಂತ. ಸೊ ಅದಕ್ಕೆ ನರಕವಾಸಿಗಳ ಬಳಿ ಹೋದಂತ ಲಾಯರ್ ಜಗದೀಶ್ ಇವರೇ ಬಿಗ್ ಬಾಸ್ ಅನ್ಕೊಳ್ತಿದ್ದಾರಂತ ಗೋಲ್ಡ್ ಸುರೇಶ್ ಹಾಗೆ ಉಗ್ರಂ ಮಂಜು ಬಳಿ ಬೆಳಗ್ಗಿನಿಂದ ಬಿಸಿನೀರು ಸ್ವಲ್ಪ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಸೊ ಬಿಗ್ ಬಾಸ್ ಬಳಿ ಕೇಳಬೇಕು ಅಂತ ಮಂಜು ಹೇಳಿದಾಗ, ಅಣ್ಣ ಕೇಳಿದ್ದೀವಿ, ಏನು ಉತ್ತರ ಕೊಟ್ಟಿಲ್ಲ ಅಂತ ಗೋಲ್ಡ್ ಸುರೇಶ್ ಅವರು ಉತ್ತರವನ್ನ ಕೊಡ್ತಾರೆ. ಸೊ ನಾವು ಬಿಗ್ ಬಾಸ್ ಅಲ್ವಲ್ಲ, 120 ದಿನಕ್ಕೆ ಯೋಚನೆ ಮಾಡ್ಕೊಂಡು ಬಂದವರು, ಈ ಒಂದು ದಿನಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀರಿ ಅಂತ ಮಂಜು ಅವರಿಗೆ ರಿಪ್ಲೈ ಅನ್ನ ಕೊಡ್ತಾರೆ. ಸೊ ಇದು ಒಂದು ದಿನದ ಪ್ರಶ್ನೆ ಅಲ್ಲ, ನೀರು ಕೊಡಬಹುದು ಅನ್ನುವಂತಹ ವಿಚಾರವನ್ನ ಸುರೇಶ್ ಅವರು ಹೇಳ್ತಾರೆ. ಸೊ ನಟ ರಂಜಿತ್ ಅವರು ಜಿಮ್ ಡಂಬಲ್ಸ್ ಇಲ್ಲದೆ ಬಕೆಟ್ ಅನ್ನ ಕೈನಲ್ಲಿ ಹಿಡಿದು ವ್ಯಾಯಾಮ ಮಾಡ್ತಿರುವಂತಹ ವಿಚಾರವನ್ನ ಕೂಡ ನಾವು ನಿನ್ನೆ ಒಂದು ಎಪಿಸೋಡ್ ನಲ್ಲಿ ನೋಡಬಹುದು. ಯಾಕಂತಂದ್ರೆ ಅವರಿಗೆ ಜಿಮ್ಮೆ ಎಲ್ಲವೂ ಕೂಡ. ಇನ್ನೊಂದೆಡೆ ಚೈತ್ರಾ ಕುಂದಾಪುರ ಅವರನ್ನ ಫೀಮೇಲ್ ಡಾನ್ ಅಂತ ಕೂಡ ಲಾಯರ್ ಜಗದೀಶ್ ಕರ್ಕೊಂಡಿದ್ದಾರೆ. ಬಟ್ ನಿನ್ನೆ ಎಲ್ಲಾ ಮನೆ ಸೇರಿ ಚೈತ್ರಾ ಕುಂದಾಪುರ ಅವರನ್ನ ನಾಮಿನೇಟ್ ಮಾಡಿದ್ದಾರೆ, ಡೈರೆಕ್ಟ್ ನಾಮಿನೇಟ್. ಸೊ ಮತ್ತೊಂದು ಪ್ರೋಮೋದಲ್ಲಿ ಧನರಾಜ್ ಅವರನ್ನ ನಾವು ನೋಡಬಹುದು ಕನ್ಫೆಷನ್ ರೂಮ್ಗೆ ಕರೆದು, ಸೊ ನೀವು ಜಿಂಕೆ ತರ ಇರಬೇಕು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಕಾಮಿಡಿ ಕಂಟೆಂಟ್ ಇರಲಿ ಅನ್ನುವಂಥ ಕಾರಣಕ್ಕೂ ಕೂಡ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಈ ರೀತಿಯಾಗಿ ತೋರಿಸಿದ್ದಾರೆ. ಬಟ್ ನಿನ್ನೆ ಹೈಲೈಟ್ ಆಗಿದ್ದು ಮಾತ್ರ ಚೈತ್ರಾ ಕುಂದಾಪುರ ಆಗಿರ್ಬೋದು, ರೂಲ್ಸ್ ಬ್ರೇಕ್ ಮಾಡಿದ ವಿಚಾರಕ್ಕೆ ಸ್ವರ್ಗ ನಿವಾಸಿಗಳ ಒಂದು ಜಗಳ ಆಗಿರ್ಬೋದು. ಇನ್ನೊಂದೆಡೆ ಗೌತಮಿ ಅವರು ವಿಗ್ ತೆರೆದು ತನ್ನ ನಿಜ ರೂಪದ ಉದ್ದ ಕೂದಲನ್ನ ತೋರಿಸ್ತಾರೆ, ಇಮೋಷನಲ್ ಆಗ್ತಾರೆ. ಸೊ ಟೋಟಲ್ ಆಗಿ ನಿನ್ನೆ ನಾವು ನೋಡೋದಾದ್ರೆ ಬಿಗ್ ಬಾಸ್ನಲ್ಲಿ ಜಗಳ ಮಾಡಿದ್ರೆ ನಾನು ಆಗ್ತೀನಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರೋದೆ. ಅಂದರೆ ಈಗ ಚೈತ್ರಾ ಕುಂದಾಪುರ ಎಲ್ಲೋ ಸಂಗೀತ ಶೃಂಗೇರಿ ಆಗೋದಕ್ಕೆ ಹೊರಟಿದ್ದಾರಾ ಅನ್ನುವಂಥ ವಿಚಾರ ಬರುತ್ತೆ. ಇನ್ನು
ಲಾಯರ್ ಜಗದೀಶ್ ಅಂತ ಬಂದಾಗ ಸೊ ಲಾಸ್ಟ್ ನಾವು ನೋಡ್ಬೋದು ಸಂಬರ್ಗಿ ಬಂದಿದ್ರು. ಸೊ ಸಂಬರ್ಗಿ ಥರ ಆಡೋದಕ್ಕೆ ಹೋಗ್ತಾ ಇದ್ದಾರಾ ಅನ್ನುವಂಥದ್ದು ಬರುತ್ತೆ. ಸೊ ಇನ್ನು ಮಂಜು, ಉಗ್ರಂ ಮಂಜು, ಸೊ ಎಲ್ಲಿ ವಿನಯ್ ಗೌಡ ಹೋಗ್ತಾರೋ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಎಲ್ರಿಗೂ ಕೂಡ ಇರುವಂಥದ್ದು. ಟೋಟಲ್ ಆಗಿ ಬಿಗ್ ಬಾಸ್ನಲ್ಲಿ ಎಂಟರ್ಟೈನ್ಮೆಂಟ್ ಕಮ್ಮಿಯಾಗಿ ಕಂಪ್ಲೀಟಾಗಿ ನಾನು ಜಗಳ ಮಾಡಿದ್ರೆ ಸರ್ವೈವ್ ಆಗಬಹುದು ಅನ್ನುವಂಥದ್ದು. ಯಾಕಂತಂದರೆ ಬಿಗ್ ಬಾಸ್ ಸೀಸನ್ 10ರಲ್ಲಿ ಬಹುಶಃ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ಬೋದು. ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಅವರೆಲ್ಲರೂ ಕೂಡ ಪ್ರತಿ ಸರಿ ನಾಮಿನೇಟ್ ಆದರೂ ಕೂಡ ಸೇಫ್ ಆಗ್ತಾ ಇದ್ರು. ಸೊ ಹಾಗಾಗಿ ಚೈತ್ರಾ ಕುಂದಾಪುರ ಎಲ್ಲರೂ ಕೂಡ ಆ ಒಂದು ಮೈಂಡ್ ಸೆಟ್ ಮೇಲೆ ಬಂದಿದ್ದಾರೆ. ಸೊ ನಾನು ನಾಮಿನೇಟ್ ಆದರೆ ಹೈಲೈಟ್ ಆಗ್ತೀನಿ, ಜನ ನನ್ನನ್ನು ಉಳಿಸ್ಕೊಳ್ತಾರೆ. ಸೊ ಆ ಕಾರಣಕ್ಕೋಸ್ಕರನೇ ಮೊದಲ ದಿನದಿಂದಲೇ ಜಗಳ ಶುರು ಮಾಡಿದ್ರೆ. ಯಾಕಂತಂದರೆ ಆ ಒಂದು ನೆಸೆಸಿಟಿ ಏನೂ ಕೂಡ ಇರಲಿಲ್ಲ, ಜಗಳ ಆಗಬೇಕು ಅನ್ನುವಂಥದ್ದು. ಎಲ್ಲರೂ ಕೂಡ ಚೆನ್ನಾಗಿರ್ಬೋದಿತ್ತು, ಯಾರೂ ಕೂಡ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿಲ್ಲ. ಒಟ್ಟು ಜಗಳ ಆಡಿದ್ರೆ ಆಯಿತು. ಸೊ ಮುಂದಿರುವಂಥ ವ್ಯಕ್ತಿ ಯಾರು ಎತ್ತ ಆತನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಕೂಡ ಯಾರಿಗೂ ಇಲ್ಲ. ಒಟ್ಟಿಗೆ ಕೂತು ಮಾತನಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲ. ಕೇವಲ ರೂಲ್ಸ್ ಆಗಿರ್ಬೋದು, ಬಿಗ್ ಬಾಸ್ ಟಾಸ್ಕ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಇವೆಲ್ಲದರಲ್ಲಿ ಮುಳುಗೋಗಿದ್ದಾರೆ ಅಂತ ಅನಿಸುತ್ತೆ. ಯಾಕಂತಂದರೆ ಅದು ಬಿಗ್ ಬಾಸ್ ಸೀಸನ್ 10ರ ಪ್ರಭಾವ. ಅದಕ್ಕಿಂತ ಹಿಂದಿನ ಸೀಸನನ್ನು ನಾವು ನೋಡಿದ್ರೆ ಬಹುಶಃ ಇದು ಯಾವುದೂ ಕೂಡ ಅಷ್ಟೊಂದು ಇರ್ತಾ ಇರಲಿಲ್ಲ. ಟಾಸ್ಕ್ ಅಂತ ಬಂದಾಗ ಜಗಳ ಆಗ್ತಾ ಇತ್ತು, ಅದಾದಮೇಲೆ ಎಲ್ಲರೂ ಕೂಡ ಒಟ್ಟಾಗ್ತಾ ಇದ್ರು. ಆದರೆ ನಿನ್ನೆ ಟಾಸ್ಕ್ ಆದಮೇಲೇನೂ ಅಥವಾ ಅವರ ಒಂದು ನರಕ ನಿವಾಸಿಗಳ ಕೆಲಸ ಎಲ್ಲ ಆದಮೇಲೂ ಕೂಡ ಸ್ವರ್ಗ ನಿವಾಸಿಗಳು ಒಟ್ಟಿಗೆ ಮಾತನಾಡೋದಾಗಿರ್ಬೋದು, ಅವ್ರವ್ರಿಗೆ ಜಗಳ ಮಾಡ್ಕೊಳ್ಳೋದಾಗಿರ್ಬೋದು, ಹರಾಸ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ಒಂದು ರೀತಿಯಾಗಿ ಬೆಡ್ರೂಮಲ್ಲಿ ಕೂತು ಒಂದು ಪಟ್ಟಾಂಗವನ್ನು ಹೊಡಿತಾರೆ, ಅಲ್ಲೂ ಕೂಡ ಜಗಳ ಆಗುತ್ತೆ. ಟೋಟಲಿ ಈಗ ಸ್ವರ್ಗ ನರಕ ಅನ್ನುವಂಥದ್ದು ಆಲ್ರೆಡಿ 2 ಗ್ರೂಪಿಸಮ್ ಆಗಿದೆ. ಸೊ ಲಾಯರ್ ಜಗದೀಶ್ ಯಾವ ಸೈಡಿಗೆ ಹೋಗ್ತಾರೆ ಅನ್ನೋದೇ ನಾವು ಕಾದು ನೋಡಬೇಕು. ಯಾಕಂತಂದರೆ ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ. ಸೊ ಇವರನ್ನು ಕೂಡ ಅಪೋಸ್ ಮಾಡ್ತಾರೆ, ಅವರನ್ನು ಕೂಡ ಅಪೋಸ್ ಮಾಡ್ತಾರೆ. ಸೊ ಚೈತ್ರಾ ಕುಂದಾಪುರ ಅವರನ್ನೇ ಡೈರೆಕ್ಟ್ ನಾಮಿನೇಟ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕಿಂತ ಹಿಂದೆ ಚೈತ್ರಾ ಕುಂದಾಪುರ ಅವರಿಗೆ ನಾವು ಅವಕಾಶ ಕೊಡಬೇಕು, ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಇವೆಲ್ಲವನ್ನು ಕೂಡ ಹೇಳಿದರು. ಅದಾದ ಮೇಲೆ ಉಲ್ಟಾ ಹೊಡೆದ್ಬಿಟ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಪಕ್ಕಾ ಕ್ಯಾಲ್ಕುಲೇಷನಲ್ಲಿ ಬಿಗ್ ಬಾಸ್ ಮನೆಗೆ ಬಂದಂತೆ ಕಾಣುತ್ತೆ. ಸೊ ಯಾರೂ ಕೂಡ ಇಲ್ಲಿ ನಾನು ಚೆನ್ನಾಗಿರಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು ಆ ಒಂದು ಮೈಂಡ್ ಸೆಟ್ನಲ್ಲಿ ಇಲ್ಲದೇ ಇರೋ ಥರ ಕಾಣುತ್ತೆ. ಜಗಳ ಆಡಬೇಕು, ಒಂದಷ್ಟು ಜನರನ್ನ ಪ್ರವೋಕ್ ಮಾಡಬೇಕು, ಅವ್ರ ಬಗ್ಗೆ ಮಾತನಾಡಬೇಕು, ಇವ್ರ ಬಗ್ಗೆ ಮಾತನಾಡಬೇಕು. ನಾನು ಟೋಟಲಿ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗಬೇಕು. ಸೊ ನನ್ನ ಎಪಿಸೋಡ್ ಟೆಲಿಕಾಸ್ಟ್ ಆಗಬೇಕು, ನಾನು ಏನು ಮಾತನಾಡ್ತೀನೋ ಅದು ಕಾಣಬೇಕು ಜನರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಚೈತ್ರಾ ಕುಂದಾಪುರ ಆಗಿರ್ಬೋದು, ಉಗ್ರಂ ಮಂಜು ಆಗಿರ್ಬೋದು, ಲಾಯರ್ ಜಗದೀಶ್ ಆಗಿರ್ಬೋದು, ಯಮುನಾ, ಇವರೆಲ್ಲರೂ ಕೂಡ ಅದೇ ಮೈಂಡ್ ಸೆಟ್ನಲ್ಲಿ ಇದ್ದಂತೆ ಕಾಡುತ್ತೆ. ಇನ್ನೊಂದಷ್ಟು ಜನ ಟೈಮನ್ನು ತೆಗೆದುಕೊಳ್ತಿದ್ದಾರೆ, ಯಾರು ಹೇಗೆ ಅನ್ನುವಂಥದ್ದನ್ನು ನೋಡಿಕೊಂಡು ಬಿಗ್ ಬಾಸ್ ಅಖಾಡಕ್ಕೆ ಇಳಿಬೇಕು ಅನ್ನುವಂಥದ್ದು. ಸೊ ಈ ಬಾರಿ ಬಿಗ್ ಬಾಸ್ನ ಕಿಚ್ಚನ ಕ್ಲಾಸ್ ಯಾರಿಗಿರುತ್ತೆ? ಚೈತ್ರಾ ಕುಂದಾಪುರ ಅವರಿಗಿರುತ್ತಾ, ಲಾಯರ್ ಜಗದೀಶ್ ಇರುತ್ತಾ, ಯಮುನಾಗಿರುತ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಜೊತೆಗೆ ಬಿಗ್ ಬಾಸ್ನಲ್ಲಿ ಗ್ರೂಪಿಸಮ್ ನಡೀತಾ ಇದೆಯಾ? ಸೊ ಬೇಕು ಅಂತ ಪ್ರವೋಕ್ ಮಾಡಿಕೊಂಡು ಜಗಳ ಮಾಡ್ತಾ ಇದ್ದಾರಾ? ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.